ನಿನ್ನೆ ಸಂಭವಿಸಿದಂತ ಭೂಕಂಪಕ್ಕೆ ಮಯನ್ಮಾರ್ ದೇಶ ಅಕ್ಷರಶಃ ತತ್ತರಿಸಿ ಹೋಗಿದೆ. ಯಾಕಂತಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗಿದೆ. ಥಾಯ್ಲೆಂಡ್ಗೆ ಹೋಲಿಕೆ ಮಾಡಿದರೆ ಕಂಪೇರ್ ಮಾಡಿದರೆ ಮಯನ್ಮಾರು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಇವತ್ತಿಗೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಈ ಹಂತಕ್ಕೂ ಕೂಡ ಸಂಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಸದ್ಯ ಮಯನ್ಮಾರ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಮಯನ್ಮಾರ್ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಮಯನ್ಮಾರ್ ಸದ್ಯ ಯಾವ ಸ್ಥಿತಿಯಲ್ಲಿದೆ? ಯಾಕಂತಂದ್ರೆ ಇಡೀ ಜಗತ್ತೇ ಮಯನ್ಮಾರಿಗೆ ಆದಂಥ ಸ್ಥಿತಿಯನ್ನು ನೆನೆದು ಮರುಗ್ತಾ ಇದೆ. ಸದ್ಯ ಏನಾಗ್ತಾ ಇದೆ ಅಲ್ಲಿ? ರಕ್ಷಣಾ ಕಾರ್ಯಾಚರಣೆ ಏನಾಗ್ತಿದೆ? ಹೌದು ರಕ್ಷತ್, ಈಗ ಭೂಕಂಪದಿಂದ ಅತಿ ಹೆಚ್ಚು ಹಾನಿಗೊಳಗಾಗಿರುವಂಥ ದೇಶ ಅಂದರೆ ಮ್ಯಾನ್ಮಾರ್ ದೇಶ. ಮ್ಯಾನ್ಮಾರ್ ದೇಶ ವಿಶ್ವದಲ್ಲೇ ಬಡ ರಾಷ್ಟ್ರಗಳ ಪಟ್ಟಿನಲ್ಲಿ ಇರತಕ್ಕಂತಹ ದೇಶ. ಈ ದೇಶದಲ್ಲಿ ಒಂದು ಟೆಕ್ನಾಲಜಿ ಆಗ್ಬೋದು ಅಥವಾ ಕಟ್ಟಡ ನಿರ್ಮಾಣದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸಾಕಷ್ಟು ಹಿಂದುಳಿದಂಥ ದೇಶ. ಈ ಕಾರಣಕ್ಕಾಗಿಯೇ ಇಲ್ಲಿ ಸಾಕಷ್ಟು ಕಟ್ಟಡಗಳು ನೆಲಕ್ಕುರುಳಿ ಬಿದ್ದಿವೆ. ಇದರಿಂದಾಗಿಯೇ ಹೆಚ್ಚಿನ ಸಾವು ನೋವು ಮ್ಯಾನ್ಮಾರ್ ದೇಶದಲ್ಲಿ ಸಂಭವಿಸಿದೆ. ಇದುವರೆಗೂ 1002 ಸಾವನ್ನಪ್ಪಿದ್ದಾರೆ ಅಂತೇಳಿ ಅಧಿಕೃತವಾಗಿ ಮಿಲಿಟರಿ ಸರ್ಕಾರವೇ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಪಕ್ಕದ ಥಾಯ್ಲೆಂಡ್ನಲ್ಲಿ ನೋಡೋದಾದರೆ ಥಾಯ್ಲೆಂಡ್ ಆರ್ಥಿಕವಾಗಿ ಮುಂದುವರೆದಿರುವಂಥ ದೇಶ. ಅಲ್ಲಿ ಭೂಕಂಪ ರೆಸಿಸ್ಟೆಂಟ್ ಬಿಲ್ಡಿಂಗ್ಗಳನ್ನು, ಭೂಕಂಪ ಪ್ರೂಫ್ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಳ್ಳಲಾಗಿದೆ. ಇದರಿಂದಾಗಿ ಥಾಯ್ಲೆಂಡ್ನಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ. ಥಾಯ್ಲೆಂಡ್ ದೇಶದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 101 ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಮಾಹಿತಿಯನ್ನು ಥಾಯ್ಲೆಂಡ್ ಸರ್ಕಾರ ಕೊಟ್ಟಿದೆ. ಈ ನಾಪತ್ತೆಯಾದವರು ಎಲ್ಲರೂ ಕೂಡ ನಿರ್ಮಾಣ ಹಂತದಲ್ಲಿಂಥ ಕಟ್ಟಡಗಳಲ್ಲೂ ಸ್ಕೈ ಸ್ಕ್ರಾಪರ್ಗಳು ಕುಸಿದು ಬಿದ್ದರಿಂದಾಗಿ ಆ ಅವಶೇಷಗಳಡಿ ಸಿಲುಕಾಕೊಂಡಿದ್ದಾರೆ. ಹೀಗಾಗಿ ಆ ಅವಶೇಷಗಳನ್ನು ತೆರವುಗೊಳಿಸಿದ್ರೆ ಈ 101 ಮಂದಿ ಸಾವನ್ನಪ್ಪಿದ್ದಾರಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈಗ ಮುಖ್ಯವಾಗಿ ಥಾಯ್ಲೆಂಡ್ನ ಪ್ರಧಾನಿ ಶಿನವಾತ್ರ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಥಾಯ್ಲೆಂಡ್ ದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳೆಲ್ಲವೂ ಕೂಡ ಭೂಕಂಪದ ತೀವ್ರತೆಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಸ್ಟ್ಯಾಂಡರ್ಡ್ಗೂ ಮೀರಿದ ರೀತಿಯಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಈಗ ನಿನ್ನೆ ಸಂಭವಿಸಿರುವಂತಹ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರುವ 7.7 ತೀವ್ರತೆಯ ಭೂಕಂಪ ಅಲ್ಲದೆ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಭೂಕಂಪ ಸಂಭವಿಸಿದ್ರು ಕೂಡ ಥಾಯ್ಲೆಂಡ್ನಲ್ಲಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳು ಆ ಭೂಕಂಪದ ತೀವ್ರತೆಯನ್ನು ತಡೆದುಕೊಳ್ತವೆ. ಹಾಗಾಗಿ ಈ ಭೂಕಂಪದ ಥಾಯ್ಲೆಂಡ್ನಲ್ಲಿರ್ತಕ್ಕಂಥ ಕಟ್ಟಡಗಳಿಗೆ ಯಾವುದೇ ರೀತಿಯಾಗಿ ಹಾನಿ ಆಗೋದಿಲ್ಲ. ಥಾಯ್ಲೆಂಡ್ನಲ್ಲಿ ಜನ ಈ ಕಟ್ಟಡಗಳಲ್ಲಿ ವಾಸ ಮಾಡಲಿಕ್ಕೆ ವಾಪಸ್ ಹೋಗ್ಬೋದು. ಈಗ ನೆನೆ ಭೂಕಂಪ ಸಂಭವಿಸಿದ ಬಳಿಕ ಥಾಯ್ಲೆಂಡ್ನಲ್ಲೂ ಕೂಡ ಜನ ಎಲ್ಲರೂ ಕೂಡ ಕಟ್ಟಡದಿಂದ ಹೊರಗಡೆ ಓಡ್ ಬಂದಿದ್ರು, ಬಯಲು ಪ್ರದೇಶದಲ್ಲಿದ್ದರು. ಈಗ ಜನ ಈ ಕಟ್ಟಡಗಳಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾಗಿದೆ, ಸೂಕ್ತವಾಗಿದೆ. ಹಾಗಾಗಿ ಕಟ್ಟಡಗಳಿಗೆ ವಾಪಸ್ ಹೋಗಿ ವಾಸವನ್ನು ಮಾಡಿ ಅಂತೇಳಿ ಥಾಯ್ಲೆಂಡ್ನ ಪ್ರಧಾನಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಮ್ಯಾನ್ಮಾರ್ನ ಪರಿಸ್ಥಿತಿ ಈ ರೀತಿಯಾಗಿಲ್ಲ. ಯಾಕೆಂತಂದರೆ ಮ್ಯಾನ್ಮಾರ್ನಲ್ಲಿ ಕಟ್ಟಡಗಳು ಯಾವ ಕೂಡ ಈ ರೀತಿ ಭೂಕಂಪ ಪ್ರೂಫ್ ಆಗಿಲ್ಲ. ಭೂಕಂಪದ ತೀವ್ರತೆಯನ್ನು ತಡೆದುಕೊಳ್ಳತಕ್ಕ ಶಕ್ತಿ ಸಾಮರ್ಥ್ಯ ಮ್ಯಾನ್ಮಾರ್ನ ಕಟ್ಟಡಗಳಿಗಿಲ್ಲ. ಹೀಗಾಗಿ ಮ್ಯಾನ್ಮಾರ್ನಲ್ಲಿ ಹೆಚ್ಚಿನ ಕಟ್ಟಡಗಳು ನೆಲಕ್ಕೆ ಉರುಳಿ ಬಿದ್ದಿವೆ. ಇದರಿಂದಾಗಿ ಮ್ಯಾನ್ಮಾರ್ನಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿದೆ. ಮ್ಯಾನ್ಮಾರ್ನ ಆಸ್ಪತ್ರೆ ಒಂದರಲ್ಲೇ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿದೆ. ಮ್ಯಾನ್ಮಾರ್ನ ಮಸೀದಿ ಕುಸಿದು ಬಿದ್ದಿರುವುದಾಗಿ ಹೆಚ್ಚಿನ ಸಾವು ನೋವು ಸಂಭವಿಸಿದೆ. ಈಗ ಮ್ಯಾಂಡಲೆ ಆಗ್ಬೋದು, ರಾಜಧಾನಿ ನೆಪಿತಾವ್ ಆಗ್ಬೋದು, ಈ ಪ್ರದೇಶಗಳಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿದೆ. ಈಗ ಮುಖ್ಯವಾಗಿ 2000ಕ್ಕಿಂತ ಹೆಚ್ಚಿನ ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಾಯಾಳುಗಳಿಗೆ ರಕ್ತ ಬೇಕಾಗಿದೆ. ಆ ರಕ್ತದಾನವನ್ನು ಮಾಡಬೇಕು ಅಂತೇಳಿ ಮಿಲಿಟರಿ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಮತ್ತು ವಿಶ್ವದ ಎಲ್ಲ ದೇಶಗಳು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಮ್ಯಾನ್ಮಾರ್ನ ಜನರ ರಕ್ಷಣೆಗಾಗಿ ಮತ್ತು ಅವರಿಗೆ ನೆರವನ್ನು ನೀಡಲಿಕ್ಕೆ ಮುಂದೆ ಬರಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ವಿಶ್ವದ ಯಾವುದೇ ದೇಶಗಳು ನೆರವು ನೀಡಿದ್ರು ಕೂಡ ನಾವು ಸ್ವೀಕರಿಸ್ತೇವೆ ಅಂತೇಳಿ ಮ್ಯಾನ್ಮಾರ್ನ ಮಿಲಿಟರಿ ಸರ್ಕಾರ ಹೇಳಿದೆ. ಹೀಗಾಗಿ ವಿಶ್ವಸಂಸ್ಥೆ ಕೂಡ ಈಗ ಎಲ್ಲ ದೇಶಗಳು ಕೂಡ ಮ್ಯಾನ್ಮಾರ್ಗೆ ಉದಾರವಾಗಿ ನೆರವನ್ನು ನೀಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿವೆ. ಈಗ ಭಾರತವು ಕೂಡ ಮ್ಯಾನ್ಮಾರ್ನ ರಕ್ಷಣೆಗಾಗಿಯೇ ನೆರವನ್ನು ನೀಡಲಿಕ್ಕಾಗಿಯೇ ಆಪರೇಷನ್ ಬ್ರಹ್ಮ ಹೆಸರಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನಿನ್ನೆ ಭೂಕಂಪ ಸಂಭವಿಸಿದೆ ಅನ್ನೋ ಒಂದು ಸುದ್ದಿ ತಿಳಿತಾ ಇದ್ದಂತೆ ಭಾರತದಿಂದಲೂ ಕೂಡ ಈಗ ನೆರವಿನ ಹಸ್ತವನ್ನು ಚಾಚಲಾಗಿದೆ. ಆಪರೇಷನ್ ಬ್ರಹ್ಮ ಹೆಸರಿನಲ್ಲಿ 15 ಟನ್ ನೆರವಿನ ಸಾಮಗ್ರಿಯನ್ನು ಇಂಡಿಯನ್ ಏರ್ಬೇಸ್ನಿಂದ ಈಗಾಗಲೇ ಯಂಗೂನ್ನ ಏರ್ಪೋರ್ಟ್ಗೆ ಕಳಿಸಲಾಗಿದೆ. ಮುಖ್ಯವಾಗಿ ಅಲ್ಲಿ ಜನರಿಗೆ ಬೇಕಾದಂತಹ ಕುಡಿಯುವ ನೀರಾಗ್ಬೋದು, ರೆಡಿ ಟು ಈಟ್ ಫುಡ್ ಆಗ್ಬೋದು, ಜೊತೆಗೆ ಮಲಗಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು, ಟೆಂಟ್ಗಳು, ಜೊತೆಗೆ ಔಷಧಿಗಳು ಈ ಎಲ್ಲವನ್ನು ಕೂಡ ಭಾರತದಿಂದ ಈಗ ರವಾನೆಯನ್ನು ಮಾಡಲಾಗಿದೆ. ಮತ್ತು ಭಾರತ ಥಾಯ್ಲೆಂಡು ಮತ್ತು ಮ್ಯಾನ್ಮಾರ್ನ ಬೇಕಾದಂಥ ನೆರವನ್ನು ನೀಡಲಿಕ್ಕೆ ಸಿದ್ಧ ಅಂತೇಳಿ ಭಾರತದ ಪ್ರಧಾನಿ ಮೋದಿ ಅವರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಈಗ ಮುಖ್ಯವಾಗಿ ಮುಂದಿನ ತಿಂಗಳು ಥಾಯ್ಲೆಂಡ್ಗೆ ಪ್ರಧಾನಿ ಮೋದಿ ಅವರು ಭೇಟಿ ನೀಡುವಂಥ ಕಾರ್ಯಕ್ರಮ ಕೂಡ ಇದೆ. ಅದು ಈಗ ನಿಗದಿ ಅಂತಲೇ ನಡೆಯುತ್ತೆ ಅಂತೇಳಿ ನಿನ್ನೆ ಕೇಂದ್ರದ ವಿದೇಶಾಂಗ ಇಲಾಖೆ ಕೂಡ ಹೇಳಿದೆ. ಈಗ ಮುಖ್ಯವಾಗಿ ಮ್ಯಾನ್ಮಾರ್ನ ಈಗ ಈ ರೀತಿಯಾಗಿ ಭೂಕಂಪಕ್ಕೆ ತುತ್ತಾಗಲಿಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಮ್ಯಾನ್ಮಾರ್ನಲ್ಲಿ ಮುಖ್ಯವಾಗಿ ಸಗೈಂಗ್ ಫಾಲ್ಟ್ ಎಂಬ ಭೂರೇಖೆ ಹಾದು ಹೋಗಿದೆ. ಈ ಸಗೈಂಗ್ ಫಾಲ್ಟ್ ಭೂರೇಖೆ ಹಾದು ಹೋಗಿರೋದ್ರಿಂದಾಗಿಯೇ ಭೂಕಂಪದ ಅಪಾಯ ಮ್ಯಾನ್ಮಾರ್ಗೆ ಹೆಚ್ಚು. ಮುಖ್ಯವಾಗಿ ಮ್ಯಾನ್ಮಾರ್ನ ಮಧ್ಯ ಪ್ರದೇಶದಿಂದ ಮಧ್ಯ ಮ್ಯಾನ್ಮಾರ್ನಿಂದ ಹಿಡಿದು ಉತ್ತರ ಮ್ಯಾನ್ಮಾರ್ವರೆಗೂ ಕೂಡ ಈ ಒಂದು ಸಗೈ ಭೂರೇಖೆ ಹಾದು ಹೋಗಿರೋದ್ರಿಂದಾಗಿ ಇಲ್ಲಿ ಭೂಕಂಪ ಆಗಾಗ್ಗೆ ಸಂಭವಿಸ್ತಾ ಇರುತ್ತೆ. ಇದರ ಪರಿಣಾಮವಾಗಿ ಈಗ ಹೆಚ್ಚಿನ ತೀವ್ರತೆಯ ಭೂಕಂಪ ಆಗಿರೋದ್ರಿಂದಾಗಿ ಹೆಚ್ಚಿನ ಸಾವು ನೋವು ಮ್ಯಾನ್ಮಾರ್ನಲ್ಲಿ ಆಗಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.